ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ ಎದ್ದಿದ ತಕ್ಷಣ ಟಿಫನ್ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ನಾನು ತುಂಬ ಈಸಿಯಾಗಿ ಪಲಾವ್ ಹೆಂಗೆ ಟಿಫನ್ ಬಾಕ್ಸಿಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಕುಕ್ಕರ್ ಇಟ್ಟು ಅದಕ್ಕೆ 1-2 ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ ನಾನಿಲ್ಲಿ ಪಲಾವ್ ಎಲೆ ಹಾಗೆ ಕಸ್ತೂರಿ ಮೇಥಿ, ಸ್ಟಾರ್ ಫ್ಲವರ್ ಮತ್ತು ಚಕ್ಕೆ, ಲವಂಗ ಎಲ್ಲ ಮಸಾಲೆ ಐಟಮ್ನು ಹಾಕೋತಿದ್ದೀನಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ನಾನಿವಾಗ 1-2-3 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಅದು ಹಾಕಿದಾದ್ಮೇಲೆ ಅದರ ಜೊತೆ ಕರಿಬೇವು ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಳ್ಳೋಣ. ಇವಾಗ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಟೊಮೆಟೊ ಹಾಗೂ ಪುದೀನ 2 ಒಟ್ಟಿಗೆ ಹಾಕ್ತಾ ಇದ್ದೀನಿ. ಟೊಮೆಟೊ ಬೇಗ ಬೇಯ್ಕೊಳ್ಳುತ್ತೆ, ಅದಕ್ಕೋಸ್ಕರ ನಾನು ಪುದೀನೂ ಸ್ವಲ್ಪ ಅದರ ಜೊತೆಗೆ ಹಾಕ್ತಿದ್ದೀನಿ. ಆಮೇಲೆ ಮಿಕ್ಸಿಗೂ ಸ್ವಲ್ಪ ಹಾಕ್ಕೊಳ್ತೀನಿ. ಇವಾಗ ಇದು ಸ್ವಲ್ಪ ಬೇಯ್ತಾ ಇರಲಿ, ಅಲ್ಲಿವರೆಗೂ ನಾವು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ 8-10 ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿ ಸ್ವಲ್ಪ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸು ಇದಿಷ್ಟು ಒಂದು ರೌಂಡ್ ಹಾಕ್ಕೊಬಿಡೋಣ ಫಸ್ಟು. ಇದಿಷ್ಟು ಒಂದು ರೌಂಡ್ ಹಾಕಿದ ಆದಮೇಲೆ ಸ್ವಲ್ಪ ಪುದೀನ ಹಾಕಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಮಸಾಲೆ ಇಷ್ಟೇ. ಈಗ ಇದು ಸ್ವಲ್ಪ ಅದು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾನು ಸ್ವಲ್ಪ ತರಕಾರಿನ ತೊಳೆದಿಟ್ಕೊಂಡಿದ್ದೆ. ನೌಕೋಲ್, ಬೀನ್ಸ್ ಮತ್ತು ಕ್ಯಾರೆಟು ಮತ್ತು ಬಟಾಣಿನ ನಾನು ನೈಟೇ ನೆನೆಸಿಟ್ಕೊಂಡಿದ್ದೆ. ಅದನ್ನೆಲ್ಲ ಹಾಕಿ ಸ್ವಲ್ಪ ಅದನ್ನ ಬೇಯೋವರೆಗೂ ವೆಯ್ಟ್ ಮಾಡೋಣ. ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾನೆ ಇರೋಣ. ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಆವಾಗಲೇ ಏನು ರುಬ್ಬಿಟ್ಕೊಂಡಿದ್ವಿ ಎಲ್ಲನೂ, ಆ ರುಬ್ಬಿಟ್ಕೊಂಡಿರೋದನ್ನು ಹಾಕಿ ಇನ್ನೊಂದು ಸ್ವಲ್ಪ ಕಲಸಿ, ನಾನು ರುಬ್ಬಿಟ್ಕೊಂಡಿರೋ ಜಾರಿಗೇ ಸ್ವಲ್ಪ ನೀರು ಹಾಕಿ ನಾನು ಅದನ್ನೇ ಹಾಕ್ತಾಯಿದ್ದೀನಿ, ಬಿಕಾಸ್ ಮಸಾಲೆ ವೇಸ್ಟ್ ಆಗಬಾರ್ದು ಅಂತ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪನ್ನೇ ಆದಷ್ಟು ಯೂಸ್ ಮಾಡಿ, ಬಿಕಾಸ್ ಟೇಸ್ಟಿ ಚೆನ್ನಾಗಿರುತ್ತೆ ಪುಡಿ ಉಪ್ಪಿಗಿಂತ. ಈಗ ನಾನು 1.5 ಬಟ್ಲು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ, 1.5 ಬಟ್ಲು ಅಕ್ಕಿನ ಹಾಕ್ತಿದ್ದೀನಿ. ನೀವು ನೋಡ್ಕೋಬೋದು, 1 ಬಟ್ಲು ಅಕ್ಕಿ ಹಾಕಿದ್ರೆ ನೀವು 2 ಬಟ್ಲು ನೀರು ಹಾಕಬೇಕಾಗತ್ತೆ, 1.5 ಬಟ್ಲು ಹಾಕಿದ್ರೆ 3 ಬಟ್ಲು ಹಾಕಬೇಕಾಗತ್ತೆ, 1:2 ಅನ್ನೋ ಥರ. ನಾನಿಲ್ಲಿ 1.5 ಅಕ್ಕಿ ಹಾಕಿರೋದ್ರಿಂದ ನಾನು 3 ಬಟ್ಲು ನೀರು ನನಗೆ ಕೌಂಟ್ ಮಾಡಿ ಇಟ್ಕೊಂಡಿದ್ದೆ, ಹಾಗೆ ಹಾಕಿದೆ. ನಾನು ಮತ್ತೆ ಸ್ವಲ್ಪ ಟೇಸ್ಟ್ ಮಾಡಿದೆ, ಸ್ವಲ್ಪ ಖಾರ ಕಮ್ಮಿ ಅನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಟರ್ಮರಿಕ್ ಹಾಕಿ ಈಗ ಒಂದು ರೌಂಡ್ ಕಲಿಸ್ಕೊಳ್ಳೋಣ. ನಿಮಗೆ ನೀರು ಇದರಲ್ಲೇ ಗೊತ್ತಾಗುತ್ತೆ ಇನ್ನೂ ಹಾಕಬೇಕಾ ಬೇಡವಾ ಏನು ಅಂತ. ಇದೆಲ್ಲ ಹಾಕಿದಾದಮೇಲೆ ನಾನು ಇವಾಗ ಕುಕ್ಕರ್ನ ಮುಚ್ಚಿ 3 ವಿಷಲ್ನ ಬರೆಸ್ಕೊಳ್ತೀನಿ, 3 ಅಥವಾ 2. ಮೂರು ವಿಷಲ್ ಬಂತು. 3 ವಿಷಲ್ ಬಂದಮೇಲೆ ತೆಗೆದೆ, ನೋಡಿ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಮೇಲ್ಗಡೆನೇ ಇದೆ. ಇದಾದಮೇಲೆ ನೀವು ಇನ್ನೊಂದು ಪಾತ್ರೆಗೆ ತೊಗೊಂಡು ಕಲಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ತುಂಬ ಈಸಿ ರೆಸಿಪಿ ಪಲಾವ್. ಇನ್ನೂ ಈ ಥರದ್ದು ತುಂಬ ವೀಡಿಯೋಸ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಿಮಗೆ ನೆಕ್ಸ್ಟ್ ಏನು ರೆಸಿಪಿ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.